ಜಿಲ್ಲಾಡಳಿತ ಮತ್ತು ಜಿಲ್ಲಾ ಸ್ವೀಪ್ ಸಮಿತಿ ಬಳ್ಳಾರಿ ವತಿಯಿಂದ ಕರ್ನಾಟಕ ವಿಧಾನ ಪರಿಷತ್ ಈಶಾನ್ಯ ಶಿಕ್ಷಕರ ಕ್ಷೇತ್ರ ಚುನಾವಣೆಗೆ ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಲು ಭಾರತ ಚುನಾವಣಾ ಆಯೋಗವು ನೀಡಿದ ನಮೂನೆ 19 ಭರ್ತಿ ಮಾಡಲು ಅನುಸರಿಸಬೇಕಾದ ಮಾಹಿತಿಯನ್ನು ಈ ಕೆಳಕಂಡಂತೆ ನೀಡಲಾಗಿದೆ. ನನ್ನ ಹೆಸರು ಎಚ್ ಶಿವಲಿಂಗಾರೆಡ್ಡಿ ಅಂತ, ಬಳ್ಳಾರಿ ಜಿಲ್ಲಾ ಡಿಸ್ಟಿಕ್ ಮಾಸ್ಟರ್ ಟ್ರೈನರು. ಈಗ ನಾನು ನಮೂನೆ 19 ಈಶಾನ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ನಮ್ಮ ನೋಂದಣಿ ಯಾವ ರೀತಿ ಮಾಡಿಕೊಳ್ಬೇಕನ್ನೋದ್ರ ಬಗ್ಗೆ, ಆ ನಮೂನೆ ತುಂಬುವುದರ ಬಗ್ಗೆ ತಮಗೆಲ್ಲರಿಗೂ ಕೂಡ ಮಾಹಿತಿಯನ್ನು ತಿಳಿಯಬಯಸ್ತೇನೆ. ಪ್ರತಿಯೊಬ್ಬರು ಕೂಡ ನಮೂನೆ 19 ನಿಮ್ಮ ತಾಲೂಕು ವ್ಯಾಪ್ತಿಗೆ ಬರ್ತಕ್ಕಂಥ BO ಕಚೇರಿ ಅಥವಾ ತಹಸೀಲ್ದಾರ್ ಕಚೇರಿಯಲ್ಲಿ ನಮೂನೆ 19 ತಾವುಗಳು ಪಡೆಯಬಹುದು. ಈಗ ನಮೂನೆ 19 ಯಾವ ರೀತಿ ಇದೆ, ಅದನ್ನು ನಾವು ಯಾವ ರೀತಿ ಭರ್ತಿ ಮಾಡಬೇಕನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಕೊಂತ ಹೋಗ್ತೀನಿ. ಮೊದಲನೇದಾಗಿ ನಮೂನೆ 19 ಇದೆ. ನಮೂನೆ 19 ಒಂದು ತುಂಬಿದ ನಮೂನೆಯನ್ನು ಕೂಡ ಹೇಳಿದ್ದೀನಿ, ಅದರಲ್ಲಿ ಯಾವ ರೀತಿ ತುಂಬಬೇಕಂತ. ಇವರಿಗೆ ಮತದಾರರ ನೋಂದಣಾಧಿಕಾರಿಗಳು ಈಶಾನ್ಯ ಶಿಕ್ಷಕರ ಚುನಾವಣಾ ಕ್ಷೇತ್ರ ಅಂತ ಇದೆ. ನೀವಲ್ಲಿ ಈಶಾನ್ಯ ಅಂತ ಬರೆದರೆ ಸಾಕು. ನಮೂನೆಯ ಬಲಭಾಗಕ್ಕೆ ಭಾವಚಿತ್ರ ಇದೆ. ಪ್ರತಿಯೊಬ್ಬರೂ ಕೂಡ ಒಂದು ಭಾವಚಿತ್ರವನ್ನು ಅಂಟಿಸಬೇಕು. ಇದಕ್ಕೆ ಪೂರ್ವದಲ್ಲಿ ಎಲ್ಲ ಮತದಾರರು ಕೂಡ, ಎಲ್ಲ ಶಿಕ್ಷಕ ಮತದಾರರು ಕೂಡ ಈ ಹಿಂದೆ ನೀವು ಇಂದಿನ ಚುನಾವಣೆಯಲ್ಲಿ ನೀವು ಮತದಾನವನ್ನು ಮಾಡಿದ್ದಾಗ್ಯೂ ಕೂಡ ಈ ಚುನಾವಣೆಯಲ್ಲಿ ಮತದಾನ ಮಾಡಬೇಕಂದಾಗ ನೀವು ಕಡ್ಡಾಯವಾಗಿ ಈ ವರ್ಷವೂ ಕೂಡ ನೀವು ನಿಮ್ಮ ಹೆಸರನ್ನು ಹೊಸದಾಗಿ ನೋಂದಾಯಿಸಬೇಕು. ಇದು ಕಡ್ಡಾಯ. ಈಗ ನಮೂನೆಗೆ ಬಂದಾಗ, ಮಾನ್ಯರೇ, ನನ್ನ ಹೆಸರನ್ನು ಯಾವ ಚುನಾವಣಾ ಕ್ಷೇತ್ರ, ಈಶಾನ್ಯ ಶಿಕ್ಷಕರ ಚುನಾವಣಾ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ಸೇರಿಸಲಿಕ್ಕೆ ನಾನು ಬಯಸ್ತೀನಿ ಅಂತೇಳಿ ತುಂಬಬೇಕು. ಅಲ್ಲಿ ಈಶಾನ್ಯ ಅಂತ ತುಂಬಬೇಕು. ವಿವರಗಳು ಕೊಟ್ಟಿದ್ದಾರೆ. ವಿವರಗಳಲ್ಲಿ ಪೂರ್ಣ ಹೆಸರಿದೆ, ಮತದಾರರ ಪೂರ್ಣ ಈಗ ಒಂದು ವಿವರಗಳು ಯಾವ ರೀತಿ ತುಂಬಬೇಕಂತ. ನಿಮ್ಮ ಪೂರ್ಣ ಹೆಸರು, ಮತದಾರನ ಪೂರ್ಣ ಹೆಸರು. ಉದಾಹರಣೆಗೆ ನಾನು ತುಂಬಿದ್ದೀನಿ, ಪೂರ್ಣ ಹೆಸರು ಶಿವಲಿಂಗಾರೆಡ್ಡಿ HV. ಲಿಂಗ ಗಂಡು ಅಥವಾ ಪುರುಷ ಅಂತಲೂ ತುಂಬಬಹುದು. ತಂದೆಯ ತಾಯಿಯ ಗಂಡನ ಹೆಸರು. ನೀವು ನಂದು ತಂದೆ ಹೆಸರಿದೆ, ತಂದೆ ಹೆಸರನ್ನು ತುಂಬಿದ್ದೀನಿ. ಉದಾಹರಣೆಗೆ ವೆಂಕಟರೆಡ್ಡಿ H. ಈ ಥರ. ಮನೆ ವಿಳಾಸ ಅಲ್ಲಿ ನೋಡಿ ಯಾವ ಥರ ಇದೆ. ಮನೆ, ಈ ಪಟ್ಟಣಗಳಲ್ಲಿ ಆದರೆ ಮನೆ ಸಂಖ್ಯೆ ಅಥವಾ ಅಪಾರ್ಟ್ಮೆಂಟ್ ಸಂಖ್ಯೆಯನ್ನು ಬರಿಬೋದು. ಇಲ್ಲಿ ಮನೆ ಸಿಟಿನಲ್ಲಿರೋದ್ರಿಂದ 61 ಅಂತ ಮನೆ ಸಂಖ್ಯೆ ಬರೆದಿದ್ದಾರೆ. ಮೊಹಲ್ಲಾ ಅಥವಾ ಬೀದಿ, ಯಾವುದು ಮೊಹಲ್ಲಾ, ತಾಳೂರು ರಸ್ತೆ, ಬಳ್ಳಾರಿ. ಪಟ್ಟಣ, ಇದು ಪಟ್ಟಣದ ಆಗಿರೋದ್ರಿಂದ ಈ ಮೇಲಿನ ಮತದಾರರು ಪಟ್ಟಣದಲ್ಲಿ ವಾಸವಾಗಿದ್ದಾರೆ, ಇವ್ರದ್ದು ಬಳ್ಳಾರಿ ಅಂತ ಬರೆದಿದ್ದೀವಿ. ಅಂಚೆ ಕಚೇರಿ, ಯಾವ ಅಂಚೆ ಕಚೇರಿ ವ್ಯಾಪ್ತಿಗೆ ಬರುತ್ತೆ ಅನ್ನೋದು ಬರೆದಿದ್ದೀನಿ. ಪೊಲೀಸ್ ಠಾಣೆ, ನಿಮ್ಮದು ಯಾವ ಪೊಲೀಸ್ ಠಾಣೆಗೆ ಬರುತ್ತೆ ಅಂತ ಕೂಡ ಬರಿಬೋದು. ಈಗ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ರಾಜ್ಯ ಕರ್ನಾಟಕ. ವಯಸ್ಸು, ಇಲ್ಲಿ ಜನ್ಮ ದಿನಾಂಕ ಬರೆದಿರ್ತೀರಿ ನೀವು. ನಂದು ಬರೆದಿದ್ದೀನಿ 1/01/06/1970. ಎಷ್ಟು ವರ್ಷ ಎಷ್ಟು ತಿಂಗಳಾಗುತ್ತೆ ಅಂತ ಬರಿಬೋದು. ಇಲ್ಲಿ ಅಂಗವೈಕಲ್ಯ ಅಂತಿದ್ದಾರೆ, ಅಥವಾ ವಿಶೇಷ ಚೇತನ ಪುರುಷರಾಗಿದ್ದರೆ ಅಥವಾ ಮಹಿಳೆಯರಾಗಿದ್ದರೆ, ಯಾವುದಾದರೂ ವಿಕಲಾಂಗತೆಯನ್ನು ಹೊಂದಿದ್ದರೆ, ದೃಷ್ಟಿಮಾಂದ್ಯರಿದ್ದರೆ, ವಾಕ್ ಅಥವಾ ಶ್ರವಣ ದೋಷ ಇದ್ದರೆ, ಚಲನವಲನ ವೈಕಲ್ಯ ಇದ್ದರೆ, ಈ ಥರ ಯಾವುದೇ ಇದ್ದರೂ ಕೂಡ ನೀವು ಅದನ್ನು ತೋರಿಸ್ಕೋಬೇಕು. ಮತದಾರರು ಕೂಡ ವಿಶೇಷ ಅಗತ್ಯತೆ ಉಳ್ಳ ಮತದಾರರು ಅಂತ ಗೊತ್ತಾಗ್ತದೆ. ಇದು ಒಂದು. ನೀವೇನಾರ ಸಾಮಾನ್ಯ ಪುರುಷರಾಗಿದ್ದೀರಾ ಅಥವಾ ಸಾಮಾನ್ಯ ಮತದಾರನಾಗಿದ್ದೀರಾ ಅಥವಾ ವಿಶೇಷ ಅಗತ್ಯತೆ ಉಳ್ಳ ಮತದಾರ ಆಗಿದ್ದೀರ ಅಂತ ತೋರಿಸ್ಲಿಕ್ಕೆ ಅದು ಹೇಳುತ್ತೆ. ನೆಕ್ಸ್ಟು, ಈಗ ಈ ಹಿಂದೆ ಸಾಮಾನ್ಯವಾಗಿ ಈ ಮತದಾರರ ಹೆಸರಿನಲ್ಲಿ ನೀವು ನೋಂದಣಿ ಮಾಡಬೇಕು ಅರ್ಹರಿರೋರು ಯಾವುದೇ ವಿಧಾನಸಭಾ ಕ್ಷೇತ್ರದ ಮತದಾರ ಆಗಿರ್ತೀರಿ, ನೋಂದಾವಣೆ ಆಗಿರ್ತದೆ. ಆಗಿರಲ್ಲ ಅಂತ ಕೇಳ್ತಾರೆ. ಇಲ್ಲಿ ತುಂಬಿರೋ ಒಬ್ಬ ಮತದಾರ ಆಗಿದ್ದಾರೆ, ಅದಕ್ಕೆ ನೀವು ಮತದಾರ ಆಗಿದ್ದು ನೋಂದಾವಣೆ ಮಾಡಿದರೆ ಇದು ಸಾಮಾನ್ಯ ಎಲೆಕ್ಷನ್. ಇದನ್ನು ನೀವೆಲ್ಲರೂ ತಿಳ್ಕೊಳ್ಳಿ. ಇದು ಸಾಮಾನ್ಯ ಎಲೆಕ್ಷನ್. ನೀವು ಜನರಲ್ ಎಲೆಕ್ಷನ್ಗಳನ್ನು ಮಾಡ್ತಿರಲ್ಲ, ಅದರಲ್ಲಿ ನೀವು ಮತದಾರ ಆಗಿದ್ದೀರಾ
ಹೌದಾದಂದರೆ ಅದಕ್ಕೆ ಹೇಳಿದ್ದು ವಿಧಾನಸಭಾ ಕ್ಷೇತ್ರದ ನೀವು ಯಾವ್ಯಾವುದೋ ವಿಧಾನಸಭಾ ಕ್ಷೇತ್ರದ ಮತದಾರರು ಆಗಿರ್ಬೋದು. ನೋಡಿ, ವಿಧಾನಸಭಾ ಕ್ಷೇತ್ರದ ಹೆಸರು ಈ ಮತದಾರ 91 ಕಂಪ್ಲೇನಲ್ಲಿ ಇವರ ಹೆಸರು ಇದೆ, ವಿಧಾನಸಭಾ ಕ್ಷೇತ್ರದಲ್ಲಿದೆ. ಭಾಗ ಸಂಖ್ಯೆ ಅಥವಾ ಮತದಾನ ಕೇಂದ್ರದ ನಿಮ್ಮದು ಪೋಲಿಂಗ್ ಸ್ಟೇಷನ್ ನಂಬರ್ ಗೊತ್ತಿದ್ರೆ ಆಗ್ಬೋದು, ಇಲ್ಲಿದ್ರಲ್ಲ ಪೋಲಿಂಗ್ ಸ್ಟೇಷನ್ ನಂಬರ್ ಆಗ್ಬೋದು. ಆಮೇಲೆ ಸೀರಿಯಲ್ ನಂಬರ್, ಆ ಪೋಲಿಂಗ್ ಸ್ಟೇಷನಲ್ಲಿ ನಿಮ್ಮ ಸೀರಿಯಲ್ ನಂಬರ್ನ ಆಗ್ಬೋದು, ಗೊತ್ತಿಲ್ಲದ್ರೆ ಡ್ಯಾಶ್ ಬಿಡಬೇಕು. ನೆಕ್ಸ್ಟ್ ಜನ್ಮ ದಿನಾಂಕ ನಿಮ್ಮದು ಈಗಾಗಲೇ ತೋರಿಸಿದಿರಿ, ಅದನ್ನು ತೋರಿಸ್ಬೇಕು. ಮತದಾರರ ಭಾವಚಿತ್ರವಿರುವ ಗುರುತಿನ ಚೀಟಿ ಅಂದರೆ ಎಪಿಕ್ ಯಾವುದಾದ್ರೂ ಇರ್ಬೋದು. ಇಲ್ಲಿ ಇವ್ರದ್ದು ಎಪಿಕ್ ನಂಬರ್ ಹಾಕಿದ್ದಾರೆ. ಆ ಎಪಿಕ್ ನಂಬರ್ UJB 3136785 ನೀವು ಅದನ್ನು ಇದ್ದರೆ ಕೂಡ ಕೊಡಬಹುದು. ನೆಕ್ಸ್ಟು ಆಧಾರ್ ವಿವರಗಳು 2ನೇ ಪುಟಕ್ಕೆ ಬಂದಾಗ ಇದಿಷ್ಟು 1ನೇ ಪುಟದ ವಿವರ. 2ನೇ ಪುಟಕ್ಕೆ ಬಂದಾಗ ಇಲ್ಲೇ ಇದೆ. 2ನೇ ಪುಟಕ್ಕೆ ಬಂದಾಗ ನೋಡಿ, 2ನೇ ಪುಟದಲ್ಲಿ ಆಧಾರ್ ಸಂಖ್ಯೆ ಇದು ಕೂಡ ಕಡ್ಡಾಯ ಇರುತ್ತದೆ. ನೀವು ನಿಮ್ಮ ಆಧಾರನ್ನು ಟಿಕ್ ಹೊಡಿಬೇಕು, ಆಧಾರ್ ನಂಬರ್ ಬರಿಬೇಕು. ನಿಮ್ಮ ಆಧಾರ್ ನಂಬರ್ ಯಾರು ಮತದಾರರು ಇರ್ತಾರೋ ಅವ್ರ ನಂಬರ್, ಇವ್ರ ನಂಬರ್ ಕೊಟ್ಟಿದ್ದಾರೆ 414132851238. ಅಥವಾ ನಾನು ಆಧಾರ್ ಸಂಖ್ಯೆ ಒದಗಿಸಲು ಸಾಧ್ಯವಾಗಿಲ್ಲ ಅಂದರೆ ನನ್ನ ಬಳಿ ಇರುವ ಯಾವುದಾದ್ರೂ ಒಂದು ಫೋಟೋ ಐಡೆಂಟಿಟಿ ನಂಬರ್ ಹೇಳಬೇಕು. ನೆಕ್ಸ್ಟು ಸಂಪರ್ಕಿಸಬೇಕಾದ ಸಂಖ್ಯೆ ನಿಮ್ಮ ಮೊಬೈಲ್ ನಂಬರ್ ಆಗಬೇಕು. ಇದು STD ಸ್ಥಿರ ದೂರವಾಣಿ ಇದೆ, ಈಗ ಸದ್ಯ ಅವು ಯಾವ ವರ್ಕ್ ಆಗ್ತಾಯಿಲ್ಲ, ಡ್ಯಾಶ್ ಹೊಡೆದ್ರೆ ಆಯಿತು. ಇದು 2ನೇ ಪಾಯಿಂಟ್ ಭಾಳ ಇಂಪಾರ್ಟೆಂಟ್. ಇಲ್ಲಿ ಎಲ್ರಿಗೂ ಕೂಡ ಗಮನದಲ್ಲಿರಲಿ, ಯಾರಲ್ಲಾದರೂ ಕೂಡ ಈಶಾನ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಮತದಾರನಾಗಿರಬೇಕಂದ್ರೆ 2019ರಿಂದ 2025 ಒಳಗಡೆ BA ಅಥವಾ B.Ed ಇವೆರಡು ಮುಗಿಸಿರ್ಬೇಕು. ಡಿಗ್ರಿ ಮತ್ತು B.Ed ಮುಗಿಸಿರಬೇಕು. ಈ 6 ವರ್ಷದ ಬ್ಲಾಕ್ ಅವಧಿನಲ್ಲಿ ಕನಿಷ್ಠ 3 ವರ್ಷ ಸೇವಾ ಅನುಭವವನ್ನು ಹೊಂದಿರಬೇಕು. ಇದು ಕಂಡೀಷನ್ ಮತದಾರರಾಗಲಿಕ್ಕೆ. ಈಶಾನ್ಯ ಶಿಕ್ಷಕರ ಕ್ಷೇತ್ರದ ಮತದಾರರಾಗಲಿಕ್ಕೆ 2019ರಿಂದ 2025 6 ವರ್ಷಗಳ ಅವಧಿನಲ್ಲಿ ನಿಮ್ಮ ವ್ಯಾಸಂಗ ಮುಗಿದಿರಬೇಕು. ಜೊತೆಗೆ ಕನಿಷ್ಠ 3 ವರ್ಷ ಸೇವಾ ಅನುಭವವನ್ನು ಹೊಂದಿರಬೇಕು. ಅದು ನನ್ನ ಮಾಹಿತಿಯನ್ನು ನಾನು ತುಂಬಿದ್ದೀನಿ. ನೀವು ಎಲ್ಲಿ ಕೆಲಸ ಮಾಡಿದಿರಿ ನೋಡಿ, ಇಲ್ಲಿ ಈಗ ಮತ್ತೊಂದು ನಿಮಗೆ ಕ್ಲಾರಿಫಿಕೇಷನ್ ಕೊಡ್ತೀನಿ. ನೀವು ಈ ಕೆಲವರು ಉದಾಹರಣೆಗೆ BA B.Ed ಆಗಿದ್ದಾರೆ, PhD ಆಗಿದ್ದಾರೆ, MA ಆಗಿದೆ, ಎಲ್ಲ ಆಗಿದೆ. ಆದರೆ ಕೆಲಸ ಮಾಡೋದು ಭಾಳ ಮುಖ್ಯ. ಇಲ್ಲಿ ಅಲ್ಲಿ ಕೆಲಸ ಮಾಡಬೇಕಂದ್ರೆ ಪ್ರೌಢಶಾಲಾ ಮತ್ತು ಅದಕ್ಕಿಂತ ಉನ್ನತ ಹಂತದಲ್ಲಿ ಮಾಡಬೇಕು. ಕೆಲವರಿಗೆ ತುಂಬ ಡೌಟ್ ಇದೆ. ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿದ್ದಾರೆ, ಅವ್ರದ್ದು B.Ed ಕೂಡ ಆಗಿದೆ, 10-15 ವರ್ಷ ಸರ್ವಿಸ್ ಇದೆ, ಅವರು ವೋಟರ್ ಆಗಲ್ಲ. ವೋಟರ್ ಆಗಲಿಕ್ಕೆ ಇಲ್ಲಿ ಬಹಳ ಮುಖ್ಯವಂದರೆ ಪ್ರೌಢಶಾಲಾ ಅಂತ ಮತ್ತು ಅದಕ್ಕಿಂತ ಮೇಲೆ. ಉದಾಹರಣೆಗೆ ಪ್ರೌಢಶಾಲೆಯಿಂದ ಕಾಲೇಜ್ ಇರ್ಬೋದು, PU ಕಾಲೇಜ್, ಡಿಗ್ರಿ ಕಾಲೇಜ್, ನರ್ಸಿಂಗ್, ITI, ಪಾಲಿಟೆಕ್ನಿಕ್, ಈ ಥರ ಬೇರೆ ಎಲ್ಲ ಇರ್ಬೋದು. ಆದರೆ ನೀವು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ನಾವು PhD ಮಾಡಿದ್ವಿ, B.Ed ಮಾಡಿದ್ವಿ, MA ಮಾಡಿದ್ವಿ ಅಂದರೂ ಕೂಡ ನೀವು ಮತದಾರ ಆಗಲಿಕ್ಕೆ ಅರ್ಹರಿಲ್ಲ. ಇಲ್ಲಿ ಮತದಾನದ ಅರ್ಹತೆಗೆ ಮಾಡ್ತಕ್ಕಂಥ ಕರ್ತವ್ಯ ಭಾಳ ಇಂಪಾರ್ಟೆಂಟು. ಪ್ರೌಢಶಾಲಾ ಅಂತ ಮತ್ತು ಅದಕ್ಕಿಂತ ಮೇಲಿನ ಹಂತದಲ್ಲಿನ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ಬೋದು. ಮತ್ತೊಂದು ಕ್ಲಾರಿಫಿಕೇಷನ್ನು, ಕೇವಲ ಸರ್ಕಾರಿ ಶಾಲೆಗಳಲ್ಲಿ ಅಂತ ಏನಲ್ಲ, ಸರ್ಕಾರೇತರ ಸಂಸ್ಥೆಗಳು ಏಡೆಡ್ ಆ್ಯಂಡ್ ಅನ್ಏಡೆಡ್ನಲ್ಲಿ ಕೂಡ ನೀವು ಕೆಲಸಗಳನ್ನು ಮಾಡ್ಬೋದು. ಕೆಲಸಗಳನ್ನು ಮಾಡಬೇಕಾದ್ರೆ ಇನ್ನೊಂದು ಪೂರ್ಣ ಮಾಹಿತಿ ನಿಮಗೆ ಕೊಡೋಕ್ಕೆ ಇಷ್ಟಪಡ್ತೀನಿ ನಾನು. ಕಂಟಿನ್ಯೂ ಆಗಿ 3 ವರ್ಷ ಮಾಡಬೇಕಂತ ಏನಿಲ್ಲ, ಕಂಟಿನ್ಯೂ ಆಗಿ 6 ವರ್ಷ ಮಾಡಬೇಕಂತ ಏನಿಲ್ಲ. ಈಗ ನಾನಿಲ್ಲಿ ಒಂದೇ ಸಂಸ್ಥೆಯಲ್ಲಿ ಕಂಟಿನ್ಯೂ 6 ವರ್ಷ ಇದ್ದೆ, ಅದನ್ನು ಹಾಕಿ ನಾನು ಬರಲ್ಲ ಅಂತ ಹಂಗೆ ಅನ್ಬೇಡಿ. ಈಗ ನೀವು 6 ವರ್ಷದ ಅವಧಿನಲ್ಲಿ ಪ್ರೈವೇಟ್ ಕಾಲೇಜ್ನಾಗ ಅಥವಾ ಡಿಗ್ರಿ ಕಾಲೇಜಿನಲ್ಲಿ ನೀವು ಒಂದು 6 ತಿಂಗಳು ಅಂತಕ್ಕೆ ಮಾಡಿದ್ರಿ, 3 ತಿಂಗಳು ಅಂತಕ್ಕೆ ಮಾಡಿದ್ರಿ, 15 ತಿಂಗಳು ಅಂತಕ್ಕೆ ಮಾಡಿದ್ರಿ, ಈ ಥರ ಆಗಿರ್ಬೋದು ಕೂಡ. ಅದನ್ನು ನೀವು ತೋರಿಸ್ಬೋದು ಕೂಡ. ಇಲ್ಲಿ ನೋಡ್ರಿ, ಒಂದು ಸಂಸ್ಥೆಯಲ್ಲಿ ಇಲ್ಲಿಂದ ಇಲ್ಲಿವರೆಗೆ 3 ತಿಂಗಳ ಅವಧಿ, ಇಲ್ಲಿಂದ ಇಲ್ಲಿವರೆಗೆ 8 ತಿಂಗಳ ಅವಧಿ, ಇಲ್ಲಿಂದ ಇಲ್ಲಿವರೆಗೆ 10 ತಿಂಗಳ ಅವಧಿ. ಈ ಥರ ಒಟ್ಟಾರೆ ನಿಮ್ಮ ಕರ್ತವ್ಯದ ಸೇವಾ ಅವಧಿ 3 ವರ್ಷಗಳು ಮೀರಿರಬೇಕು. ಈ ಕಂಡೀಷನ್ನಲ್ಲಿ ಇರ್ತಕ್ಕಂಥವರೆಲ್ಲರೂ ಕೂಡ ಚುನಾವಣೆಗೆ ಮತದಾನ ಮಾಡಲಿಕ್ಕೆ ಅರ್ಹರಾಗಿರ್ತಾರೆ. ಮುಂದಿನ ಇವುಗಳನ್ನು ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಸರಿಯಾಗಿದೆ ಎಂದು ಅಥವಾ ಈ ಹಿಂದೆ ಯಾವುದಾದ್ರೂ ಇದ್ದರೆ ಅದನ್ನು ಬಿಟ್ಟು ನನ್ನ ಇದ್ರಾಗ ಸೇರಿಸ್ಬೇಕಂತ ಕೇಳ್ತಕ್ಕ. ಈ ಹಿಂದೆ ಹೇಳಿದಾಗೆ
ಒಟ್ಟು ನೀವು 2019ರಿಂದ 2025 6 ವರ್ಷಗಳ ಬ್ಲಾಕ್ ಅವಧಿನಲ್ಲಿ ನೀವು ಸರ್ವಿಸ್ ಬ್ರೇಕ್ ಆದರೂ ಕೂಡ ಕನಿಷ್ಠ 3 ವರ್ಷದ ಸೇವೆಯನ್ನು ಪೂರೈಸಿದವರು ಮಾತ್ರ ಇದರಲ್ಲಿ ಬರ್ತಾರೆ. ನಾವಿಲ್ಲಿ ಇದು ಎರಡನೇ ಪೇಜ್ನಲ್ಲಿ 2ನೇ ಅಂಶದಲ್ಲಿ ನೀವು ಬ್ರೇಕಪ್ ಸರ್ವಿಸ್ ಇದ್ದರೆ ಯಾವ ಅವಧಿನಲ್ಲಿ ಎಲ್ಲೆಲ್ಲಿ ಕೆಲಸ ಮಾಡಿದ್ರಂತ ಅವಧಿಗಳನ್ನು ತೋರಿಸ್ಬೇಕಾಗ್ತದೆ. ಕೆಳಗಡೆ ನಿಮ್ಮ ಸೈನ್ ಮಾಡಬೇಕಾಗ್ತದೆ. ಅಲ್ಲಿ ನೀವು ಡಿಕ್ಲೇರ್ ಮಾಡ್ಕೊಂಡಿರ್ತೀರಿ, ಇದಕ್ಕೆ ಹತ್ರ ನಾನು ಏನಾರ ಎಲ್ಲ ಸರಿಯಾದ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದೀನಿ, ಇದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ಅದಕ್ಕೆ ನಾನೇ ಹೊಣೆಗಾರನು. ಪ್ರಜಾಪ್ರಾತಿನಿಧ್ಯ ಅಧಿನಿಯಮದ 1950ರ 31ನೇ ಪ್ರಕರಣ ಮೇರೆಗೆ ನಾನೇನಾದರೂ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದರೆ ನಾನೇ ಶಿಕ್ಷಾರ್ಹ ಅಂತ ನೀವು ಡಿಕ್ಲೇರ್ ಮಾಡಬೇಕಾಗ್ತದೆ. ಅದಕ್ಕೆ ತುಂಬಬೇಕಾದ್ರೆ ಸರಿಯಾಗಿ ತುಂಬಬೇಕು. ಯಾರು ಬೇಕಾದ್ರೆ ಅವರು ತುಂಬಬಾರ್ದು, ಎಲಿಜಿಬಿಲಿಟಿ ಇದ್ದವ್ರು ಮಾತ್ರ ಇದನ್ನು ತುಂಬಬೇಕು. ಇದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ನೆಕ್ಸ್ಟ್ ಇನ್ನೊಂದು 3rd ಪೇಜ್ನಲ್ಲಿ ಐತೆ. 3ನೇ ಪೇಜ್ನಲ್ಲಿ ನೀವೇನು ತುಂಬೋದು ಬೇಡ, ಅದು ನೀವು ಈ ಅಪ್ಲಿಕೇಶನ್ ತುಂಬಬೇಕು. 2 ಫೋಟೋ, ಒಂದು ಫೋಟೋ ಇದಕ್ಕೆ ಸ್ಟಿಕ್ ಮಾಡಿರ್ತೀರಿ, ಇನ್ನೊಂದು ಸ್ಟ್ಯಾಪ್ಲರ್ ಹೊಡೆದು ಈ ಅಪ್ಲಿಕೇಶನ್ ಜೊತೆಗೆ ಒಂದು ಆಧಾರ್ ಕಾರ್ಡು, ಒಂದು ಎಲೆಕ್ಷನ್ ಕಾರ್ಡು ಜೆರಾಕ್ಸ್ ಕೊಡಬೇಕು. ನೀವು ಸೆಲ್ಫ್ ಅಟೆಸ್ಟೆಡ್ ಮಾಡಿದ್ರೆ ಸಾಕು. ಒಂದು ಆಧಾರ್ ಕಾರ್ಡು, ಒಂದು ಎಪಿಕ್ ಕಾರ್ಡ್ ಜೆರಾಕ್ಸ್ಗಳನ್ನು ಕೊಡಬೇಕು. ಇದ್ರ ಕೊಟ್ಟಿರೋದ್ರ ಜೊತೆಗೆ ನೀವು ಸೆಲ್ಫಾಗಿ ತುಂಬಿರ್ತೀರಿ, ಇಲ್ಲಿ 2ನೇ ಅಂಶದಲ್ಲಿ ನಾನು ಇಂತಿಂತಲ್ಲಿ ಕೆಲಸ ಮಾಡಿದ್ದೀನಿ ಅಂತ. ಕೆಲಸ ಮಾಡಿದರ ಬಗ್ಗೆ ದೃಢೀಕರಣವನ್ನು ನಿಮ್ಮ ಸಂಸ್ಥೆಯ, ನೀವು ಕರ್ತವ್ಯ ನಿರ್ವಹಿಸ್ತಕ್ಕಂಥ ಸಂಸ್ಥೆಯ ಮುಖ್ಯಸ್ಥರು ಅನುಬಂಧ 2ರಲ್ಲಿ ದೃಢೀಕರಣ ಕೊಡಬೇಕು. ಸೋ ಆ್ಯಂಡ್ ಸೋ ಪರ್ಸನ್ ಇಷ್ಟು ದಿನಗಳಿಂದ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಇವ್ರಿಗೆ ಇಷ್ಟು ವೇತನ ಕೊಡ್ತಾ ಇದ್ದೀವಿ ಅಂತ ಕೊಡಬೇಕು. ಅವರು ಸೈನ್ ಮಾಡಿ ಕೊಡಬೇಕು. ಒಂದು ವೇಳೆ ಖಾಸಗಿನಲ್ಲಿದ್ದರೂ ಕೂಡ ಆ ಖಾಸಗಿ ಪ್ರಿನ್ಸಿಪಲ್ಲು ಅಥವಾ ಹೆಡ್ ಮಾಸ್ಟ್ರು ಅವರು ಸೈನ್ ಮಾಡಿ ಕೊಡಬೇಕು. ಹಂಗೇನಾರು ಬಂತಂದರೆ BO ಅವರು ವೆರಿಫಿಕೇಷನ್ ಮಾಡ್ತಾರೆ. ಇಷ್ಟು ಸೈನ್ ಮಾಡಿದ್ದನ್ನು ನೀವು ಸಂಬಂಧಿಸಿದ ನಿಮ್ಮ ಕ್ಷೇತ್ರದ ವ್ಯಾಪ್ತಿಯ ತಹಸೀಲ್ದಾರ್ ಕಚೇರಿಗೆ ಆದರೂ ಕೊಡ್ಬೋದು, ಇಲ್ಲ BO ಕಚೇರಿಗೆ ಕೊಟ್ಟರೆ ಅವರು ಫಾರ್ಮ್ಗಳನ್ನು ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಒಂದು ಪಕ್ಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳು ಬಂದು ಬಂಡಲ್ ಆಫ್ ಅಪ್ಲಿಕೇಶನ್ಗಳನ್ನು ನಾನು 30, 200, 300 ಕಲೆಕ್ಟ್ ಮಾಡ್ಕೊಂಡು ಹೋಗಿ ಕೊಟ್ಟರೆ ನೋಂದಣಿ ಆಗಲ್ಲ. ನೀವು ಮತದಾರರ ನೋಂದಣಿ ಮಾಡೋದು ಥ್ರೂ ಅಧಿಕೃತ ಸಂಸ್ಥೆಗಳು, ಸರ್ಕಾರಿ ಸಂಸ್ಥೆಗಳಿಂದ ಹೋಗ್ಬೇಕು, ಇಲ್ಲ ನೀವೇ ಹೋಗಿ ವೈಯಕ್ತಿಕವಾಗಿ ಕೊಡ್ಬೋದು. ಯಾವುದೇ ಪಕ್ಷದವರು 100 ಗಟ್ಟಲೆ ಬಂಡಲ್ಗಳು ತೊಗೊಂಡೋಗಿ ಕೊಟ್ಟರೆ ಇದನ್ನು ನಿಮ್ಮ ಇವುಗಳನ್ನು ಅರ್ಜಿಗಳನ್ನು ಅಲ್ಲಿ ಸ್ವೀಕರಿಸಲ್ಲ. ನೀವು ಯಾರಿಗೋ ಕೊಟ್ಟಿದ್ದೀವಿ ಸರ್ ಬಂದಿಲ್ಲ ಅಂದರೆ ಅದಕ್ಕೆ ಯಾರೂ ಹೊಣೆ ಆಗಲ್ಲ. ಅದನ್ನು ನೀವೆಲ್ಲ ನೆನಪಿಟ್ಕೊಂಡು, ಈಗ 6/11/2025 ಕೊನೆ ದಿನಾಂಕ ಆಗಿರೋದರಿಂದ ಎಲ್ಲ ಮತದಾರರು ಕೂಡ ಕೂಡಲೇ ಅರ್ಹ ಮತದಾರರು ತಮ್ಮ ಹೆಸರುಗಳನ್ನು 19 ನಮೂನೆಯಲ್ಲಿ ನೋಂದಾಯಿಸಿಕೊಂಡು ಸಂಬಂಧಿಸಿದ ತಹಸೀಲ್ದಾರ್ ಮತ್ತು ಕ್ಷೇತ್ರ ಶಿಕ್ಷಣ ಕಚೇರಿ ಕೊಡಬೇಕಂತ ತಿಳಿಸ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.